ಸದ್ಯಕ್ಕೆ ಜಮಖಂಡಿಯಿಂದ ಶ್ರೀಶೈಲಕ್ಕೆ ಹೊಂಟಿದ್ದ ನಾವೇನೈತಿ ಇಲ್ಲಿ ಶ್ರೀಶೈಲ ಇನ್ನೂ ಒಂದು 300 ಕಿಲೋಮೀಟ್ರ್ ಐತ್ರಿ ಕರೆಕ್ಟ್. ಇಲ್ಲಿ ಒಂದು ಕಡೆ ಚಾಕ್ ನಿಂದ್ರಿಸಿವಿ. ಮುಂಜಾನೆ ರಾತ್ರಿ ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಪ್ಪ ಅಂದ್ರೆ ನಮ್ದು ಗಾಡಿ ಪಂಚರ್ ಆಗಿ ಇಶ್ಯೂ ಆಗಿ 12 ಆಗಿಬಿಟ್ಟಿತ್ತು. ಸೊ ಹೀಗಾಗಿ ಈಗೇನೈತಿ ಹುಡುಗರ ಚೇಂಜ್ ಸ್ಪ್ರೇ ಮಾಡ್ಕೋತಾರೆ. ನೀವು ಕೂಡ ರೈಡ್ ಮಾಡ್ತಿದ್ರಿ ಅಂದ್ರೆ ಏನೈತಿ ಪ್ರತಿ 300 ಕಿಲೋಮೀಟ್ರಿಗೊಮ್ಮೆ ಚೇಂಜ್ ಸ್ಪ್ರೇ ಮಾಡಬೇಕ್ರಿ, ಅಂದ್ರೆ ಗಾಡಿ ಕಂಡೀಷನ್ ಒಳಗೆ ಉಳಿತೈತಿ. ಇಲ್ಲಾರ ಲಪಡ ಆಕತಿ ಇಸ್ಕಿ ಮಾಕ ಅಷ್ಟ. ಹೆಂಗೆ ಅನ್ಸತ್ ರೈಡ್ ಮಾತ್ರ ಅಲ್ಟಿಮೇಟ್. ಮತ್ತೆ ನೆಕ್ಸ್ಟ್ ಟೈಮ್ ಬರ್ಬೇಕು ಅನ್ಸತ್ತದ. ಜ್ಯೋತಿರ್ಲಿಂಗ ಅಡ್ಯಾಡ್ನು ಫಿಕ್ಸ್ ಹೋಗ್ಬೇಕು. ಅಡಲ್ಲಿ ಹಿಂಗೆ 10 ನಿಮಿಷನಾಗ ಪ್ಲಾನ್ ಮಾಡಕ್ ಹೋಗ್ಬೇಡ ನೆಕ್ಸ್ಟ್ ಟೈಮ್. ಓ ತಮ್ಮ ಏನ್ ಮಾಡತ್ತೀನಿ? ಗಾಡಿ ಚಾಲು ಮಾಡ್ಬೋದು. ಗಾಡಿ ಚಾಲು ಮಾಡ್ತಿ, ಗಾಡಿ ಚಾಲು ಮಾಡ್ಬಾರು. ಬಿಗಿ ಹಿಡ್ದ ನಿತ್ತಿ ಬಿಗಿಡಿ ಆತ್ ನಾವು ಬಾರೋ. ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ. ಬರೀ ಮುಂದೆ ಹೋಗುನು, ತಿರುಗಾಡುನು, ನೋಡುನು, ಮಜಾ ಮಾಡುನು ಅಷ್ಟೇ ಗೈಸ್. ಇಲ್ಲ ಬಿಟ್ಟು ಒಬ್ಬೊಬ್ಬ ತಿತಿ ನಾಚಿಕ್ ಬರಂಗಿಲ್ಲ. ಹಾ ಬೇಡುವೆನು ವರವನ್ನು ಕೊಡುದಿಲ್ಲ ನಾ ವರವನ್ನು. ನಾನ ಕೊಟ್ಟೇನು ಅದನ್ನ ಏನೋ ಸಾಕು ಒಟ್ಟ ಹಿಂಗೆ ಹೆಲ್ಮೆಟ್ ತಿಂದ ಹಿಂಗೆ ಮಾಡಿ ಹಿಂಗೆ ಒಳಗೆ ಹಾಕೋಬೇಕು. ಹಿಂಗೆ ತಂಬಾಕು ಹಾಕೊಂಡಂಗೆ ಇಲ್ಲೋ ಕೊಟ್ಟನಿಲ್ಲೋ. ಸಣ್ಣ ಹುಡುಗರು ಭಾಳ ತಿನ್ಬಾರ್ದು. ಎಸ್ ಇನ್ನೂ 120 ಕಿಲೋಮೀಟರ್ ಐತಿ. ಊಟಕ್ಕೆ ಸ್ಟಾಪ್ ಹಾಕಿವಿ. ಸ್ವಾಮಿ ಊಟಕ್ಕೆ ಏನಿದೆ? ಇದು ಪಲ್ಯ ಇದು ದಾಲ ಬೇಳೆ ದಾಲ ಇದು ಚಟ್ನಿ ರೈಸು ಐತೆ. ಓಕೆ ರೈಸ್ ದಾಲ್ ತೊಗೊಂಬಿಡಮ್ಮ. ರೈಸ್ ದಾಲ್ ಅದು ಐತಿ. ಪಾಪಡಿ ಸದ್ಯಕ್ಕೆ ಸಿಕ್ಕಿದರೆ ತಿಂದು ಈಗ ನಾವು ಹೋಗಬೇಕ್ರಿ. ಎಲ್ಲಿ ಅಂದ್ರೆ ಶ್ರೀಶೈಲಕ್ಕೆ. ಇನ್ನೂ ಎಷ್ಟು ಉಳ್ದೈತಿ ಹೇಳು? 130 ಕಿಲೋಮೀಟ್ರ್ ಉಳ್ದೈತಿ. 120 ಕಿಲೋಮೀಟ್ರದಾಗ ಒಂದು ಚೆಕ್ ಪೋಸ್ಟ್ ಬರೋದು. ಈಗ ಚೆಕ್ ಪೋಸ್ಟ್ ಬರೋದಿಲ್ಲ. ಚೆಕ್ ಪೋಸ್ಟ್ 6 ಗಂಟೆ ಒಳಗೆ ದಾಟಿದ್ರೆ ಅಂದ್ರೆ ಬಗೆ ಐತೆ. 6 ಗಂಟೆ ಒಳಗೆ ಚೆಕ್ ಪೋಸ್ಟ್ ದಾಟಿದ್ರೆ ಬಗೆ ಇರ್ತೀರಿ ಗೈಸ್. ಆಮ್ಯಾಗ ಏನೈತಿ ನಾವು ಸಾವಕಾಶ ಆ ಕಡೆ ಹೋಗ್ಬೋದು. 6 ಗಂಟೆ ಮ್ಯಾಗ ಆತಂದ್ರೆ ಮತ್ತೊಂದು ಸ್ಟೇ ಇವತ್ತು ಇಲ್ಲಿ ಆಕತಿ. 6 ಗಂಟೆ ಒಳಗೆ ಆಗಂಗಿಲ್ಲ, ಯಾಕಂದ್ರೆ ಇನ್ನೊಂದು 20 ಕಿಲೋಮೀಟ್ರ್ ಒಂದು 20 ನಿಮಿಷ ಪಾಪ ಊಟ ಮಾಡಲಿ ಫಸ್ಟ್. ಕಸುವಾಗ್ಯದವ್ರಿಗೆ ಕಸುವಾಗ್ಯವ್ರಿ ಒಟ್ಟ ಮಾತಾಡುವವ್ರಿ ಇವ್ರ ಅಷ್ಟೇ. ಬೈ ಅಂತರು ಅರ್ರಣ ಅಪ್ಪಿ ಹಸು ಗಿಸು ಮತ್ತು ರೈಡ್ ಲಡಾಖ್ ಹೆಂಗೆ ಹೋಗೋದ್ರಿ ಅಣ್ಣ ನೀವು? ದುಡ್ಡು ಇಲ್ವಲ್ಲ ನಾನು ಬಡವ ಸರ್. ಪೈಸಾ ಇಲ್ವಲ್ಲಪ್ಪ. ಗಾಡಿ ಕೊಡ್ನು ಸುಮ್ಮನೆ ನಡ್ಕೊತ ಹೋಗುಡು. ಗಾಡಿ ಮಾರುನು ಟ್ರೈನಿಗೆ ಹೋಗುನು. ತಪ್ಪಾಯ್ತಿದ್ದು ಮಾತು. ಹೆಂಗೈತಿ ಊಟ? ಪಾಪಡಿ ತಿನ್ನತ್ತೇನು? ಸೊ ಸದ್ಯಕ್ಕೆ ಊಟ ಗೀಟ ಎಲ್ಲ ಐತ್ರಿ. ಏನು ಮತ್ತೆ ನಮ್ಮ ನಡೆ ಏನೈತಿ ಮುಂದೆ ಪಯಣ ಸಾಗಿಸ್ಬೇಕು. ಲಗೇಜ್ ಐತೈತಿ ಇಲ್ಲಿ ಥರ ಎಲ್ಲ ಹೋಗಿದೀವಿ. ಮ್ಯಾಪ್ ಈ ಥರ ಐತಿ. ಹೆಲ್ಮೆಟ್ ಹಿಂಗೆ ಹಾಕಿವಿ. ಭಾಳ ಸುಸ್ತಾಗೈತಿ. ಸೊ ಲೇಟ್ ಮಾಡಲ್ದ ಶ್ರೀಶೈಲಮ್ಗೆ ಹೋಗೋಣ ಅಂತ ನಡೀರಿ. ಹಲೋ ಗೈಸ್, ಇನ್ಕತನ ಇಲ್ಲೆಲ್ಲ ನಿಂತ ಫೋಟೋಶೂಟ್ ಆಯಿತು, ವಿಡಿಯೋ ಮಾಡ್ಕೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಎಲ್ಲ ಜುಗಾಡ್ ಗಿಗಾಡ್ ಮಾಡ್ಕೊಂಡು ನೀವು ಬಗಲಿ ತೆಂಗಿ ಹಾಕೋಕತ್ತಾನ. ಸ್ವಿಚ್ ಆಫ್ ಆಯ್ತು. ವಿಡಿಯೋ ಮಾಡ್ಕೊಂಡು ಫೋನು ಸ್ವಿಚ್ ಆಫ್ ಆಯ್ತು. ಫೋನ್ ಸ್ವಿಚ್ ಆಫ್ ಆಗೋತಾನ ನೀವು ಬಿಡಂಗಿಲ್ಲ. ಬ್ಲ್ಯಾಕ್ ಸ್ಕ್ರೀನ್ ಬತ್ತು. ಈ ಚಸ್ಮಾ ಏನು ಹೇಳಿಕೆ ಮಾಡಿಸ್ಯಾನ? ಹೇಳಿಕೆ ಮಾಡಿಸಿ ಹಿಂಗಾಗಿ ತೋರ್ಸ್ಕೊಂಡು ಕೈಗೈತಿ. ನೀ ಏನು ನೀ ಆಗೈತಿ ಗೈಸ್. ಈ ರೋಡ್ ನೋಡ್ರಿ, ಈ ಲೊಕೇಶನ್ ನೋಡ್ರಿ ಹೆಂಗೈತಿ. ಎಲ್ಲಿ ನೋಡ್ರಿ ಇಲ್ಲಿ ಪ್ಲೇಸ್ ಹೆಂಗೈತಿ. ಬರೀ ಮ್ಯಾಪ್. ಹಾ ಇದೇ ಸ್ವರ್ಗ. ಗಾಡಿ ಅಂತ ಅಲ್ಲಿ ಪಾರ್ಕಿಗ್ಯಾವ. ಮಾಮ ಮಳೆಗಾಲದಾಗದು ಬಂದ್ರೆ ಒಂದೇ ಪ್ರಾಬ್ಲಮ್ ಅಣ್ಣ, ಹಿಂಗೆ ನಿಂದ್ರಾಕಾಗಲ್ಲ, ಫೋಟೋ ಹೊಡ್ಕೋಕ್ಕಾಗಲ್ಲ. ಕಿಚಿ ರಾಡಿ ನಮ್ಮ ಜೀವನ ಹರಿದು 12 ಆಗಿರ್ತಾವ. ಈಗಾದ್ರೂ ನೋಡ್ಲ ಹೆಂಗೆ ಇಲ್ಲಿ ಬಂದ್ರೆ ಒಂದು ಮೀಡಿಯಂ ರೇಂಜ್ನಾಗ ಬರ್ಬೇಕು. ಈಗ ಬರೋದಲ್ಲ ಐತಿ. ಬಟ್ ಯಾಕಂತ ಕೇಳಿ ಈ ಕಡೆ ಥಂಡಿದ್ರೆ ನಡೀತದೇನ, ಬಟ್ ಮಳೆಗೆ ಬತ್ತ ತಿಳ್ಕೊನ ಬ್ಯಾಸ್ಗ್ಯಾಗೋ ಕಲಾಸ ಆಗೋದಾಕತಿ. ಬ್ಯಾಸ್ಗೆ ಸತ್ಯ. ಆಯ್ತು ಓಕೆ ಗೈಸ್, ನಡ್ರಿ ಗೈಸ್. ಲೊಕೇಶನ್ ನೋಡ್ರಿ ಹೆಂಗೈತಿ. ಸದ್ಯಕ್ಕೆ ಇಲ್ಲಿ ಚಾ ಕುಡಿಯಕ್ಕೆ ಬಂದಿರಿ ಗೈಸ್. ಸ್ಪೀಕರ್ ಅಡ್ಗಾಡತೈತಿ ಆಗ ಮತ್ತು ಮ್ಯಾಪಿಗೆ ಹಾಕಿರಂಕತಿ. ಸದ್ಯಕ್ಕೆ ಚಾಕ್ ಬಂದೀವಿ. ಇಲ್ಲಿ ಹಿಡ್ದ ಒಂದು 60 ಕಿಲೋಮೀಟ್ರ್ ಐತಿ. ಈಗ ಮಸ್ಟ್ ಕ್ಲಾಸ್ ಚಾ ಕುಡ್ದು ಎಂಜಾಯ್ ಮಾಡಿ ಹೋಗೋದು. ಹಂಗೈತೇನ? ಅಲ್ಟಿಮೇಟ್ ಅದ. ಬಟ್ ಟೀ ಕುಡಿಬೇಕನ್ನೋದು ಬೇಕಾಗಿತ್ತು. ನೀ ಕರೆಕ್ಟ್ ಟೈಮಿಗೆ ತರೀವಿ ಬೈ. ಇವು ಏನಿವ? ಬಿಸ್ಕಿಟ್ ಚಾ ಸಿಗ್ತೈತಿ. ಚಾ
चाय हाँ कितने चाय ಒಂದು 1 ಮಿನಿಟ್ ಅವ ಬರಲೇ 1 ಮಿನಿಟ್ ಭಯ್ಯ ಬರ್ತಾನೆ ಒಬ್ಬ ಬಂದಂದ್ರೆ ತಿಂಡಿಲಿ ಚಾ ಕುಡಿತೀವಿ ಲಿಟ್ರಲಿ 5:30ಗೆ ಟೈಮ 5:30ಗೆ ಈ ನಮ್ಗೆ ಫಾಗ ವಾತಾವರಣ ನೋಡ್ರಿ ಇದು ಕ್ಲೈಮೇಟ್ ಚೇಂಜ್ ಐತೆ ಪೂರ ಇದು ಏನ್ರಿ ಏನು ವ್ಯೂ ರೀ ಇದು ನೆಕ್ಸ್ಟ್ ಲೆವೆಲ್ ವ್ಯೂ ರೀ ಇದು ಡ್ಯಾಮು ಯಪ್ಪ ಈಗ ಆಟ ಮಾತ್ರ ಹೇಳಿ ನೆಕ್ಸ್ಟ್ ಲೆವೆಲ್ ಐತೆ ಅದು ಗೈಸ್ ನೋಡ್ರಿ ಗೈಸ್ ಹೆಂಗೈತಿ ಇಂಥವೆಲ್ಲ ನೋಡೋದು ಬಿಟ್ಟು ನೀವೆಲ್ಲ ಮನ್ಯಾಗ ಕೂತಾರಿ ಏನು ಹೇಳ್ಬೇಕು ನಿಮಗೆಲ್ಲ ನಿಮಗೂ ಕೆಲಸ ಇರ್ತಾವೆ ಬಿಡ್ರಿ ಕೆಲಸ ನೀವು ಮಾಡ್ತೇನೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಸೊ ಅಷ್ಟೇ ಹೇಳ್ಬೇಕು ಅನ್ನಿಸ್ತು ಹೇಳೋದು ನೋಡ್ರಿ ಇದು ಹಂಗಿತ್ತು ಅಣ್ಣ ಒಂದು ತಿಂಗ್ ಹೇಳಿ ಆ ಹುಡುಗಿ ನೋಡ್ರಿ ನಾ ರೊಕ್ಕ ಕೇಳಿ ಹೋತ ಹುಡುಗ ನೋಡು ಗಾಡಿ ಎಟ್ ಕೊಟ್ಟು ಏನು ಕೊಟ್ಟು ಕೇಳಕೈತಿ ಹಾಂ ಯಾವ ಬೈಕ್ ಹತ್ತಿದ ಯಾವ ಬೈಕಾ ಸುಜುಕಿ ವಿಶ್ರಾಮ್ ಇಲ್ಲ ಆ ಹುಡುಗಿ ರೊಕ್ಕ ಕೇಳಿತು ಓಡಿ ಹೋಗಿಬಿಡ್ತು ಸುಮ್ಮ ಆ ಹುಡುಗ ಅವ್ರ ತಮ್ಮ ವಾಪಸ್ ಬಂದಾನ ಈ ಯಾವ ಬೈಕ ಏನು ಹುಡುಗರು ಅಂದ್ರೆ ಅಪ್ಪ ಈ ಶ್ರೀಶೈಲದಾಗ ರೂಮ್ ಸಿಗೋದು ಭಾಳ ಜಡ ಐತ್ರಿ ಗೈಸ್ ಸಿಕ್ಕಾಪಟ್ಟೆ ರೋದನೆ ಆಗೈತಿ ನಾನು ಸಂಡೇ ಒಂದೈತಿ ಸಿಕ್ಕಾಪಟ್ಟೆ ಮಂದಿ ಬರ್ತೈತಿ ಈಗ ದರ್ಶನ ಮಾಡ್ಕೋಬೇಕು ನಾ ಹಂಗಾರೆ ಮಾಡಿ ರೂಮಿಗೆ ಹೋಗಿ ಸದ್ಯಕ್ಕೆ ರೂಮ್ ಮಾತ್ರ ಸಿಗಾಕತ್ತಿಲ್ಲ ಕತ್ತಿ ಭಾಳ ಒಜ್ಜೈತಿ ಗೈಸ್ ಕಾಸ್ಟ್ ನೋಡಿ ರೂಮ್ ಕೊಡ್ತಾರತ್ರಿ ತಲೆನ ಹಾಪಾಕೈತಿ ನಮ್ದಂತ್ರು ಈ ರೂಮಿಗೆ 3,000 ರೂಪಾಯಿ ಆಯ್ತು ಅಣ್ಣ 3,000 ರೂಪಾಯಿ ಕೊಡುವಂಥ ರೂಮ್ 3,000 ರೂಪಾಯಿದಾಗ ನಮ್ಮ ಬಿಜಾಪುರ ಬರೋ 5 ಸ್ಟಾರ್ ಹೋಟೆಲ್ ಬರ್ತಾವೆ 5 ಸ್ಟಾರ್ ಬರ್ತೈತಿ ಇಲ್ಲಿ ನೋಡಿಲಿ ಹಳ್ಳಿ ತಿಗಣಿ ನಾವು ಹಾಂ ಮೊದಲು ದೇವ್ರಿಗೆ ಹೋಗೋ ಅಣ್ಣ ಏನು ನಿರ್ವಹ ಇಲ್ಲ ಇರಬೇಕು ಇಲ್ಲೇ ಇರ್ಬೇಕು ಇವತ್ತು ಹೆಂಗಾರಿ ಮಾಡಿ ಸೊ ಬಾತ್ರೂಮ್ ಹೆಂಗೈತಿ ಯಾವ ಬಾತ್ರೂಮು ಪಿಂಕೆ ಇರುವತ್ತೆ ಕಣ ಪಾಟ್ನ ತಯಾರ ಅಣ್ಣ ಇಲ್ಲಿ ಅದಾವಲ್ಲು ಅಣ್ಣ ಹಂದಿ ಎಡದಾಮಿದ ಏನಿದೆ ಹಲ್ಲು ಏನು ಕ್ವಾರಿ ಹಲ್ಲು ಅದು ಯಪ್ಪ ಬತ್ತದ ಯಪ್ಪ ಬತ್ತ ಕರೆಗೋ ಗಾಡಿ ಬೆಂಚಿ ಮಾರ್ತಾರ ನಾವು ಎಡದಾಮ ಐತಿವು ಮರ ಇದೆ ಬ್ರೂಸ್ಲಿ ಭಾಳ ದೊಡ್ಡದೈತಿ ಇಲ್ಲಾರ ನಮ್ಮನ್ಯಾರು ಕೇಳ್ತಾರ ಫುಲ್ ಬೇಜಾರಾಗಿ ತಿರ್ಗಾಡತ್ತೀವಿ ಕೂತದೇವು ಹಂಗೆ ನೋಡ್ರಿ ನಾವು ಕಾಲಿಗೆ ಗಾಡಿ ಮೇಲೆ ಕಾಲು ಇಟ್ಕೊಂಡಾಗದ ಆಯ್ತು ಅದಂತರೂ ಕತ್ತಿನ ಕೂತತಿ ಮಾತ ಬರತ್ತೆ ಸುಸ್ತು ಸಾಕಾಗೈತಿ ನಾ ಇಲ್ಲೇನ ಏನೋ ಸ್ಪೆಷಲ್ ಏನಪ್ಪ ಅಂದ್ರೆ ಶ್ರೀಶೈಲಕ್ಕೆ ಬಂದು ಎಲ್ಲ ಬಿರಿಯಾನಿ ತರಲ್ಲ ಅದೇ ಮನ್ಸಿಗಾಗಿ ನಾ ಇಲ್ಲಿ ತಿನ್ನಾಕೇನೈತನ ಹಂಗತ್ತ ಹೇಳ್ರಿ ಗೈಸ್ ಯಾರಿಗೂ ಮಾತಾಡೋಕೆ ಶಕ್ತಿನೇ ಇಲ್ಲ ಯಾಕಂದ್ರೆ ಮುಗಿದೈತಿ ಎಲ್ಲರಿಗೂ ಶಾಂತಿನ ಮುಗಿದೈತಿ ನಮ್ದೆಲ್ಲ ಸೊ ಅಷ್ಟೇ